ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆಯನ್ನ ತಂದಿದ್ದೀನಿ. ಅಂದ್ರೆ ಹಣದ ವಿಷಯದಲ್ಲಿ ಈ ರೀತಿ ಬಯಸ್ತಾ ಇರ್ತಾರೆ. ಅಂದ್ರೆ ಪುರಾತನ ಕಾಲದಲ್ಲಿ ಅಂದ್ರೆ ಇದಕ್ ಮೊದಲಿನ ಜನರೇಷನ್ ಅಲ್ಲಿ ಹಣ ನಾವು ನೋಡ್ಕೊಂಡು ಖರ್ಚು ಮಾಡ್ಬೇಕು. ಒಂದೊಂದು ರೂಪಾಯಿ ನಮ್ಗೆ ಬರೋದು ತುಂಬಾ ಕಷ್ಟ ಇದೆ. ಹಣದ ವಿಷಯದಲ್ಲಿ ಎಚ್ಚರ ವಹಿಸ್ಬೇಕು. ಯಾರಿಗಾರೆ ಹಣ ಕೊಟ್ರೆ ನಮಗಿಲ್ಲದೆ ಆಗ್ತದೆ ಅನ್ನೋ ಅಪೋಹೆಗಳು ಇರ್ತಾ ಇತ್ತು ಮೊದ್ಲೆಲ್ಲ. ಅಂದ್ರೆ ಹಣ ಅನ್ನೋದು ನಾವು ಬಿಗಿಯಾಗಿ ಇಟ್ಕೊಂಡಿರ್ಬೇಕು, ಹೆಚ್ಚು ಖರ್ಚು ಮಾಡಬಾರ್ದು, ಜೊತೆಗೆ ಹಣದ ವಿಷಯದಲ್ಲಿ ಯಾರನ್ನು ನಂಬಂಗಿಲ್ಲ, ಈ ರೀತಿ ಎಲ್ಲ ಅನ್ಕೊಂತಾ ಇರೋದು, ಆಲೋಚನೆಗಳನ್ನ ಮಾಡ್ತಾ ಇದ್ರು ಮೊದ್ಲಾದ್ರೆ. ಆದ್ರೆ ಈಗ ಟೈಮ್ ಅನ್ನೋದು ಬದಲಾಗಿದೆ. ಅದಕ್ಕಂತಾನೆ ಒಂದು ಮ್ಯಾಜಿಕ್ ಬಂದಿದೆ ಇಲ್ಲಿ. ಏನು ಅಂದ್ರೆ ಎಷ್ಟು ಹಣ ಬೇಕು ಅಷ್ಟು ದುಡ್ಕೋಬಹುದು, ನಾವು ಎಷ್ಟು ಹಣ ಬೇಕಿದ್ರು ಅಷ್ಟನ್ನ ಆಶಿಸಬಹುದು ಅಂತ ಒಂದು ಕಾಲ ಇವಾಗ ಸೃಷ್ಟಿಯಾಗಿದೆ. ಹಣದ ವಿಷಯದಲ್ಲಿ ನಾವು ಇಲ್ಲಿ ಬೇರೆಯವರಿಗೆ ಸಪೋರ್ಟ್ ಸಹ ಮಾಡೋದಕ್ಕೆ ಒಂದೆರಡು ಹೆಜ್ಜೆ ಹಾಕಿದೀವಿ. ಅವಾಗಿನ ಜನರೇಷನ್ಗೆ ಈಗಿನ ಜನರೇಷನ್ಗೆ ತುಂಬಾ ಡಿಫರೆನ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಅದ್ರ ಯಾವ್ದ್ರದ್ದು ಈ ಪ್ರಭಾವ ಎಲ್ಲ ಅಂತ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಅದು ಇನ್ಯಾವುದು ಇಲ್ಲ, ಮನಿ ಮಂತ್ರ ಅಂತ. ಸೊ ಮನಿ ಮಂತ್ರ ಏನಿದೆಯೋ ಅದು ರೂಲ್ಸ್ ಅಂದ್ರೆ ಕೃತಜ್ಞತೆ ಭಾವನೆಯನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ, ಬೇರೆಯವರಿಗೆ ಸಪೋರ್ಟ್ ಮಾಡ್ತಾ, ಜೊತೆಗೆ ಹಣ ಅನ್ನೋದು ನಾವು ಲಿಮಿಟೇಷನ್ಸ್ ಇಟ್ಕೊಂತೀರಾ. ಅಂದ್ರೆ ಇಷ್ಟೇ ನಾವು ದುಡಿಯೋಕ್ಕಾಗೋದು, ನನಗೆ ಇಷ್ಟೇ ಯೋಗ್ಯತೆ ಇರೋದು ಅಂದ್ರೆ ಅವರಿಗೆ ಅವರು ಸೀಮಿತ ಮಾಡ್ಕೋಬಾರ್ದು. ಅವ್ರ ಲಿಮಿಟ್ಸ್ ನ ಅವರೇ ಸೀಮಿತ ಮಾಡ್ಕೊಬಾರ್ದು, ಹೆಚ್ಚೆಚ್ಚು ಮಾಡ್ಕೊಬೇಕು, ಮೋಟಿವೇಟ್ ಮಾಡ್ಕೊಬೇಕು. ಎಸ್ಪೆಷಲಿ ಹಣದ ವಿಷಯದಲ್ಲಿ ಮೋಟಿವೇಟ್ ಮಾಡ್ಕೊಬೇಕು. ಅವರಿಗವರೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಜೊತೆಗೆ ನಮಗೆ ಎಷ್ಟು ಬೇಕೋ ನಾವು ಅಷ್ಟು ದುಡಿಯಕ್ಕೆ ನಮ್ಗೆ ಕೆಪಾಸಿಟಿ ಇದೆ. ಈಗ್ಲೇ ಹೇಳಿದ್ದೆ ನಾನು ಇದು ಮೊದಲಿನ ವಿಡಿಯೋನಲ್ಲಿ ಸಹ. ಹಣವನ್ನು ದುಡಿಯೋದೇ ಅಲ್ಲದೆ ನಾವು ಎಷ್ಟು ಬೇಕೆಂದ್ರೂ ದುಡಿಯೋದಕ್ಕೆ ರೆಡಿ ಇದೀವಿ. ಇನ್ನು ಹೆಚ್ಚೆಚ್ಚು ಹಣ ಗಳಿಸಲು ಅನೇಕ ಮಾರ್ಗಗಳನ್ನು ಹುಡುಕೊಂಡಿದೀವಿ. ನಮ್ಮಲ್ಲಿ ಅಷ್ಟೊಂದು ಸೋರ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಂತ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ಬೇಕು. ಜೊತೆಗೆ ಅವಾಗ ಕನ್ನಡಿ ಮುಂದ್ಗಡೆ ನೋಡ್ಕೊಂಡ್ರೆ ನಿನಗ್ ನೀನೇ ರಾಜ ಬಿಡು, ನೀನ್ ಯಾರ ಒಬ್ಬರ ಹತ್ರನೂ ಕೈ ಚಾಚೋದಿಲ್ಲ, ಒಬ್ರಿಗೂ ಹಣ ಕೊಡೋದಿಲ್ಲ, ನಿನ್ನ ಹಣವನ್ನು ನೀನು ಸುರಕ್ಷಿತವಾಗಿ ನೋಡ್ಕೊಂಡಿದ್ಯಾ ಅನ್ನೋ ಒಂದು ಅಪೋಹೆ ಇರ್ತಾ ಇತ್ತು ಹಳೆ ಜನರೇಷನ್ ಅಲ್ಲಿ. ಆದ್ರೆ ಈಗ ಬೇರೆಯವರಿಗೆ ಸಪೋರ್ಟ್ ಮಾಡೋದು, ಸಹಾಯ ಮಾಡಕ್ ಒಂದು ಹೆಜ್ಜೆ ಹಾಕೋದಾಗ್ಲಿ, ಇವೆಲ್ಲ ಮುಂದಾಲೋಚನೆಗಳು ಮಾಡ್ತಾ ಇರೋದ್ರಿಂದ ಹಣದ ವಿಷಯದಲ್ಲಿ ನಮ್ಗೆ ಪಾಸಿಟಿವ್ ಅನ್ನೋದು ಹೆಚ್ಚೆಚ್ಚು ಮಾರ್ಗಗಳನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಈಗ ಅದೇ ಮುಖಾನೇ, ಹಳೆ ಮುಖಾನೇ, ನೀವು ಅವಾಗ ಯಾವ್ದು ಮಿರರ್ ಅಲ್ಲಿ ನೋಡ್ತಿದ್ರು ಈಗ್ಲೂ ಅದೇ ಮುಖಾನೇ. ಆದ್ರೆ ಈಗಂತೂ ಖುಷಿ ಆಗುತ್ತೆ, ಒಂದು ಸಂತೋಷ, ಒಂದು ಗ್ಲೋನೆಸ್ ಅನ್ನೋದು ನಿಮ್ಮ ಫೇಸ್ ಅಲ್ಲಿ ಕಾಣುತ್ತೆ. ಯಾಕಂದ್ರೆ ಹಣದ ವಿಷಯದಲ್ಲಿ ನಮಗೆ ನಡೀತಾ ಇರೋ ಒಂದು ಭಯ ಅನ್ನೋದು ದೂರ ಆಗುತ್ತೆ, ಶಾಶ್ವತವಾಗಿ ದೂರ ಆಗುತ್ತೆ. ಯಾಕಂದ್ರೆ ನಾವು ಹಣದ ಕಡೆ ಒಂದೊಂದು ಸ್ಟೆಪ್ಸ್, ಈ ಮನಿ ಮಂತ್ರ ರೂಲ್ಸ್ ನ ಫಾಲೋ ಮಾಡ್ತಾ ಒಂದೊಂದು ಸ್ಟೆಪ್ಸ್ ಹಾಕೊಂಡು ಹೋಗ್ತಾ ಇರೋದ್ರಿಂದ ಹಣದ ವಿಷಯದಲ್ಲಿ ಭಯ ಅನ್ನೋದು ದೂರ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಹಣನ ನಾವು ದುಡಿಯಕ್ಕೆ ಸದಾ ಸಿದ್ಧರಾಗಿರ್ತೇವೆ. ಅಂದ್ರೆ ಹಣದ ವಿಷಯದಲ್ಲಿ ನಾವು ಬೇರೆಯವರು ಏನಾರ ಸಾಧಿಸಿದ್ರೆ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮಗಿನ ಅವ್ರಿಗೆ ಪ್ರಮೋಷನ್ ಬಂದಿದೆ, ನಿಮ್ಮ ಜೊತೆ ಕೆಲಸ ಮಾಡೋರ್ಗೆ ಅಥವಾ ನಿಮ್ಗೆ ಗೊತ್ತಿರೋರ್ಗೆ ಅಥವಾ ನಿಮ್ಮ ಮನೆಯಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಅವ್ರು ಏನೋ ಒಂದ್ರಲ್ಲಿ ಸಾಧಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ತಗೊಳ್ಳೋಣ, ಇಬ್ಬರು ಸ್ಟೂಡೆಂಟ್ಸ್ ನ ತಗೊಳ್ಳೋಣ. ಇಲ್ಲಿ ನಿಮ್ಮ ಮಗಗಿನ ಪಕ್ಕದ ಮನೆಯವರ ಮಗ ಹೆಚ್ಚು ಮಾರ್ಕ್ಸ್ ತೆಗೆದಿದ್ದಾರೆ ಅನ್ಕೊಳ್ಳಿ. ಅದನ್ನ ಅಪ್ರಿಶಿಯೇಟ್ ಮಾಡಿ. ಫಸ್ಟ್ ಅವ್ರಿಗೆ ಕಂಗ್ರಾಚುಲೇಷನ್ಸ್, ಆಲ್ ದಿ ಬೆಸ್ಟ್, ವಾಟ್ ಎವರ್ ಇಟ್ ಇಸ್, ಅವ್ರನ್ನ ಫಸ್ಟ್ ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರು ಏನ್ ಸಾಧಿಸಿದಾರೋ ಅದಕ್ಕೆ ಅವ್ರಿಗೆ ಶುಭಾಶಯಗಳನ್ನ ನೀವು ತಿಳಿಸ್ಬೇಕು ಫಸ್ಟ್. ಆಮೇಲೆ ನಿಮ್ಮ ಮಗನ ನೀವು ತಿದ್ದುಕೊಂಡು ನೆಕ್ಸ್ಟ್ ಟೈಮ್ ಅವನಿಗೆ ಹೆಚ್ಚು ಮಾರ್ಕ್ಸ್ ಬರೋದಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಇಲ್ಲಿ ಜಲಸ್ ಫೀಲ್ ಆಗ್ಬಾರ್ದು. ಇವನಿಗಿನ ಅವನಿಗೆ ಹೆಚ್ಚು ಬಂದಿದೆ ಅಂತ ಹೊಟ್ಟೆ ಕಿಚ್ಚು ಬೀಳೋದು, ಮಗನ ಅದೇ ರೀತಿ ಸ್ವಾರ್ಥಪರನಾಗಿ ಪ್ರಿಪೇರ್ ಮಾಡೋದು, ಈ ರೀತಿ ಮಾಡಬಾರ್ದು. ಇದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದೇ ರೀತಿ ಹಣದ ವಿಷಯದಲ್ಲಿ ಅಷ್ಟೇ. ಈಗ ನಿಮಗಿನ ಒಬ್ರು ಹೆಚ್ಚು ದುಡಿತಾ ಇದ್ದಾರೆ, ಹೆಚ್ಚಾಗಿ ಅವರು ಲ್ಯಾವಿಶ್ನೆಸ್ ಆಗಿದ್ದಾರೆ, ಚೆನ್ನಾಗಿ ರಿಚ್ ಆಗಿದ್ದಾರೆ. ಸೊ ಅವ್ರೇನೋ ಇನ್ನೂ ಒಂದು ಅಚೀವ್ಮೆಂಟ್ ಸಾಧಿಸಿದ್ದಾರೆ. ಅದು ಕೆಲಸದಲ್ಲಾಗಿರ್ಬಹುದು, ಮನೆಯಲ್ಲಾಗಿರ್ಬಹುದು, ಎಲ್ಲೇ ಸಿಚುವೇಶನ್, ನಿಮ್ಮ ಅಕ್ಕಪಕ್ಕ ನಡೀತಾ ಇರೋ ಒಂದು ಸಿಚುವೇಶನ್ಗಳಲ್ಲಿ ನಿಮಗಿನ ಕಂಪೇರ್ ಮಾಡಿದ್ರೆ ಅವರು ಒಂದು ಕೈ ಮೇಲ್ಪಟ್ಟಿದ್ದಾರೆ, ಏನೋ ಸಾಧಿಸಿದ್ದಾರೆ ಅಂದ್ರೆ ಅದಕ್ಕೆ ಫಸ್ಟ್ ಅಪ್ರಿಶಿಯೇಟ್ ಮಾಡಿ. ಜಲಸ್ ಫೀಲ್ ಆಗ್ಬಾರ್ದು, ಸ್ವಾರ್ಥಿಗಳಾಗಬಾರ್ದು. ಸೊ ನಾನು ಯಾಕೆ ಅವನಿಗೆ ವಿಶ್ ಹೇಳ್ಬೇಕು, ಅವನಿಗೇನು ಸಪೋರ್ಟ್ ಇದೆ ಬಿಡು, ಅದಕ್ಕೆ ಇನ್ನೊಂದಷ್ಟು ದುಡ್ಕೊಂಡಿದ್ದಾನೆ, ಈ ರೀತಿ ಹೊಟ್ಟೆ ಕಿಚ್ಚು ಬೀಳೋದು, ನಿಮ್ಮ ಒಂದು ಬ್ಯಾಡ್ ಇಂಟೆನ್ಷನ್ ನ ಜಾಸ್ತಿ ಮಾಡ್ಕೊಳ್ಳೋದು, ಸ್ವಾರ್ಥರಾಗಬಾರ್ದಿಲ್ಲಿ. ಅವರು ನಿಮಗೆ
ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಚೆನ್ನಾಗಿ ದುಡಿತಾ ಇದ್ದಾರೆ ಅಂತ ನಿಮ್ ಮನಸ್ಸಿಗೆ ಬಂದ್ರೂ ಸಹ ಅದು ಜಲಸಿಯಾಗಿ ವ್ಯಕ್ತಪಡಿಸಬಾರದು. ಅವ್ರಿಗೆ ನೀವು ವಿಶಸ್ ಹೇಳಿ, ಕಂಗ್ರಾಚುಲೇಷನ್ಸ್ ಅಂತ ಹೇಳಿ. ಅಂತ ಸಿಚುವೇಶನ್ ನಿಮ್ ಲೈಫ್ ಅಲ್ಲಿ ಟರ್ನ್ ಆಗುತ್ತೆ. ಯಾಕೆ ಇವೆಲ್ಲ ಹೇಳಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ನೀವು ಬಾಯಿಂದ ಏನ್ ಮಾತುಗಳನ್ನ ಹೊರ ವ್ಯಕ್ತಪಡಿಸ್ತೀರಾ. ಈಗ ಒಬ್ಬರಿಗೆ ಕಂಗ್ರಾಚುಲೇಷನ್ಸ್ ಹೇಳಿದೀರಾ, ವಿಶಸ್ ಹೇಳಿದೀರಾ, ಒಳ್ಳೆ ದಿನ ಬಯಸ್ತಿದ್ದೀರಾ ಅಂದ್ರೆ ನಾಳೆ ದಿವಸ ಆ ಒಳ್ಳೇದು, ಆ ಕಂಗ್ರಾಚುಲೇಷನ್ಸ್, ಆ ಅಪ್ರಿಸಿಯೇಷನ್ ಅನ್ನೋದು ನಿಮ್ಮ ಲೈಫಲ್ಲಿ ಸಾಧನೆ ಆಗ್ಲಿಕ್ಕೆ ಖಂಡಿತ ಅವಕಾಶ ಇರ್ತದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅವ್ರು ಯಾರೇ ಆಗಿರಬಹುದು, ಅಕ್ಕಪಕ್ಕ ಮನೆಯವರಾಗಿರಬಹುದು, ಕ್ಲಾಸ್ಮೇಟ್ಸ್ ಆಗಿರಬಹುದು, ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಆಫೀಸಲ್ಲಿ ಕೆಲಸ ಮಾಡೋರಾಗಿರಬಹುದು, ಏನಾರೇ ಸಾಧಿಸಿದ್ದಾರೆ ಅಂದ್ರೆ ಫಸ್ಟ್ ಅವರಿಗೆ ಅಪ್ರಿಸಿಯೇಷನ್ ಅನ್ನೋದು ಕೊಡಬೇಕು. ಈ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಫಾಲೋ ಮಾಡ್ತಾ, ಮನಿ ಮಂತ್ರ ಟಿಪ್ಸ್ ನ ಫಾಲೋ ಮಾಡ್ತಾ ಇದ್ರೆ ಲೈಫಲ್ಲಿ ನಾವ್ ಏನ್ ಬೇಕಾದ್ರೂ ಅಚೀವ್ಮೆಂಟ್ ಅನ್ನೋದು ನಮ್ ಕಣ್ ಮುಂದೆ ತರಿಸ್ಕೋಬಹುದು. ನಿಮ್ಮ ಕನಸಿನ ಲೈಫ್ ಸ್ಟೈಲ್ ನ ನೀವೇ ರೂಢಿಸ್ಕೋಬಹುದು. ಇಲ್ಲಿ ಏನ್ ಚೇಂಜಸ್ ನಮ್ಮ ದಿನನಿತ್ಯ ನಡೆಯುತ್ತಾ ಇರೋ ಒಂದು ಜೀವನ ಶೈಲಿನಲ್ಲಿ ಸಣ್ಣ ಸಣ್ಣ ಎಡವಟ್ಟುಗಳೇನಿದೆ ಅದನ್ನ ಪಾಸಿಟಿವ್ ಆಗಿ ನಾವು ತಿದ್ಕೊಂಡು ಹೋಗ್ಬೇಕು. ಈಗ ಜಲಸ್ನ ಅವ್ರಿಗೆ ಅಪ್ರಿಸಿಯೇಷನ್ ಕೊಡುವಂಥದ್ದು, ಜೊತೆಗೆ ಹೊಟ್ಟೆ ಕಿಚ್ಚು ಅನ್ನೋದನ್ನ ನಮ್ಮಲ್ಲಿ ಶಾಶ್ವತವಾಗಿ ಮುಕ್ತಾಯ ಪಡಿಸ್ಕೊಳ್ಳೋದು, ಇವೆಲ್ಲ ಒಂದು ಭಾಗ ಆಗಿರುತ್ತೆ. ಮನಿ ಮಂತ್ರದಲ್ಲೇ ಇವೆಲ್ಲಾನು ಒಂದು ಭಾಗ ಆಗಿರುತ್ತೆ. ಸೊ ಇವೆಲ್ಲಾನು ಫಾಲೋ ಮಾಡಬೇಕು. ಇವೆಲ್ಲಾನು ಸಿಲಿಯಾಗಿ ಫಾಲೋ ಮಾಡ್ಬೇಕಂದ್ರೆ ಹೌದು, ಕಣ್ಣು ಮುಚ್ಕೊಂಡು ಮನಿ ಮಂತ್ರ ವಿಷಯದಲ್ಲಿ, ಹಣದ ವಿಷಯದಲ್ಲಿ ಇವೆಲ್ಲ ಸಹ ವರ್ಕ್ ಆಗುತ್ತೆ. ಫಾಲೋ ಮಾಡಿ ನೋಡಿ, ಪಾಸಿಟಿವ್ ಆಗಿ ರಿಸಲ್ಟ್ನ ನಿಮ್ಮ ಲೈಫಲ್ಲಿ ನೋಡೋದಕ್ಕೆ ಅವಕಾಶ ಖಂಡಿತ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.